ಇದು ನಿಮ್ಮ ವಾಹಿನಿ ಕಲಾವೇದಿಕೆ ವತಿಯಿಂದ ಯುಗಾದಿ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ಅಪ್ಪು ಉತ್ಸವ ಮತ್ತು ಮಕ್ಕಳ ಹಬ್ಬ ಕಾರ್ಯಕ್ರಮವನ್ನು ಮಾರ್ಚ್ 15ರ ಭಾನುವಾರದಂದು ರಾಮಮೂರ್ತಿ ನಗರದ ನಾಟ್ಯಪ್ರಿಯ ಆಡಿಟೋರಿಯಂನಲ್ಲಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ನಿರಂತರವಾಗಿ ಅದ್ಧೂರಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮದ ರಾಯಭಾರಿಯಾಗಿ ಚಲನಚಿತ್ರ ನಟರಾದ ನೆನಪಿರಲಿ ಪ್ರೇಮ್ ಅವರು ಭಾಗಿಯಾಗಿದ್ದು ವಿಶೇಷ. ಈ ಕಾರ್ಯಕ್ರಮದಲ್ಲಿ ಹಲವಾರು ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಿರಿಯ ಪತ್ರಕರ್ತರಾದ ಗಂಡಸಿ ಸದಾನಂದ ಸ್ವಾಮಿ ಅವರು ವಹಿಸಿಕೊಂಡಿದ್ದರು. ಹಿರಿಯ ವಕೀಲರಾದ ಶ್ರೀಮತಿ ಪ್ರಮೀಳಾ ನೇಸರ್ಗಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಸಂಜೀವಿನಿ ರೇಖಿ ಹೀಲಿಂಗ್ ಸೆಂಟರ್ನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ವಿ ಭರಣಿರಾಜು, ಸ್ಕ್ವಯರ್ ಫೀಟ್ ರಿಯಾಲಿಟಿ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ನಾರಾಯಣ ಪ್ರಸಾದ್ ಅವರು, ಶ್ರೀ ಸಾಯಿ ಶಂಕರ ಅಕಾಡೆಮಿ ಆಫ್ ಮ್ಯೂಸಿಕ್ ಸಂಸ್ಥಾಪಕರಾದ ದೀಪಾ ಲಕ್ಷ್ಮಿ ಅವರು, ರಾಜ್ ಡ್ಯಾನ್ಸ್ ಅಕಾಡೆಮಿ ಸಂಸ್ಥಾಪಕರಾದ ಲಿಖಿತ್ ಅವರು ವಹಿಸಿಕೊಂಡಿದ್ದರು. ಎಲ್ಲರೂ ಜೊತೆಗೂಡಿ ದೀಪ ಬೆಳಗುವ ಮೂಲಕ ಕನ್ನಡಾಂಬೆಗೆ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಚಾಲನೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಹಲವಾರು ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಇನ್ನು ದ್ವಿತೀಯಾರ್ಧದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾರುತಿ ಮೆಡಿಕಲ್ಸ್ ಮಾಲೀಕರಾದ ಮಹೇಂದ್ರ ಮುನ್ನತ್ರವರು, ರಾಮಮೂರ್ತಿ ನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಸತೀಶ್ ಜಿಜೆ, ಕಾವನೂರು ಕಾನೂನು ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಲಲಿತಾ ಎಂ, ಸ್ಯಾಂಡಲ್ವುಡ್ ಮತ್ತು ಬಾಲಿವುಡ್ ಸೆಲೆಬ್ರಿಟಿ ಡಿಸೈನರ್ ಮತ್ತು ಸ್ಟೈಲಿಸ್ಟ್ ಶ್ರೀಮತಿ ಲಕ್ಷ್ಮೀ ಕೃಷ್ಣ, ಚಲನಚಿತ್ರ ನಟರಾದ ಅವಿನಾಶ್, ಕನ್ನಡ ಬ್ಯಾಚುಲರ್ ಸಂಸ್ಥಾಪಕರಾದ ಶ್ರೀಧರ ಮಹಿಪತಿ ಗೌಡ ಹಾಗೂ ಇವೆಂಟ್ ಕೋಆರ್ಡಿನೇಟರ್ ಶ್ರೀಮತಿ ಚಂದ್ರಿಕಾ ಭಾಗವಹಿಸಿದರು. ಎಲ್ಲರೂ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಶುಭ ಹಾರೈಸಿದರು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ 35ಕ್ಕೂ ಹೆಚ್ಚು ಮಕ್ಕಳು ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮದಲ್ಲಿ ವಿವಿಧ ವೇಷಭೂಷಣಗಳೊಂದಿಗೆ ಸಾಮಾಜಿಕ ಸಂದೇಶವನ್ನ ಸಾರಿದ್ದು ಆಕರ್ಷಣೀಯವಾಗಿತ್ತು. ಮಕ್ಕಳಿಗಾಗಿ ವಿಶೇಷ ಮ್ಯಾಜಿಕ್ ಶೋ ಆಯೋಜನೆ ಮಾಡಲಾಗಿತ್ತು. ಇನ್ನು ನೂರಾರು ಪ್ರತಿಭಾನ್ವಿತರು ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭಾ ಪ್ರದರ್ಶನವನ್ನ ನಡೆಸಿದ್ದು ವಿಶೇಷ. ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿದ್ದು ಕನ್ನಡವನ್ನ ಉಳಿಸಿ ಬೆಳೆಸುವ ಜೊತೆಗೆ ಮುಂದಿನ ದಿನದಲ್ಲಿ ಮತ್ತಷ್ಟು ಪ್ರತಿಭೆಗಳನ್ನು ಗುರುತಿಸುವಂತಹ ಕೆಲಸ ನಡೆಯಲಿದೆ ಅಂತ ಹೇಳಿ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಸಂಸ್ಥಾಪಕರಾದ ಕಿಶೋರ್ ಕುಮಾರ್ ಅವರು ತಿಳಿಸಿದರು. ಮನದಲ್ಲಿ ಒಬ್ಬರು ಕಲಾವಿದ ಇರಬೇಕು. ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ ಇದೆಲ್ಲ ಇದ್ದರೆ ಮನಸ್ಸಿಗೆ ಸಮಾಧಾನ. ಕಿಶೋರ್ ಕುಮಾರ್ ಅವರು ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಭಾವಂತ ಕಲಾವಿದರನ್ನು ಹಳ್ಳಿಯಿಂದ ಎಲ್ಲ ಕಡೆ ಕರ್ಕೊಂಡ್ಬಂದು ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಂದು ಪ್ರೆಸೆಂಟ್ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಅವರು ಹಮ್ಮಿಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಅಪ್ಪೂರವ್ರ ನೆನಪಿನಲ್ಲಿ ಈ ಕೆಲಸವನ್ನು ಮಾಡ್ತಾ இದ್ದಾರೆ. നമ്മൾ ഇവളും പേര് എதுக்கு உட்கார்ந்துருந்தேன்னு വെച്ചാൽ ദാറ്റ് മീൻസ് വാഴதுக்கு முக்கியங்களே எப்படி வாழுது இஸ் இம்பார்ட்டன்ஸ். எவ்வளோ வாழுது இம்பார்ட்டன்ட் இல்லை, எவ்வளோ நாள் வாழ்ந்து என்ன பண்ணிச்சது இஸ் இம்பார்ட்டன்ஸ்.
ஸோ அவ்வளோ அன்பால் ஹிருதயத்திலேத்தி பப்ளிக்கு சேவை பண்ணி சமாஜ சேவை பண்ணி எவ்வளோ பேர் அந்த சின்ன வயசில் எவ்வளோ சேரிட்டி ஒர்க் பண்ணிச்சு. அதுதான் இம்பார்ட்டன்ஸ். അതിന് മെൻപിനാലത്ത് നമ്മളെല്ലാം അത് ஞாபகத்தோசங்களெல்லாம் நம்ம உட்காந்து யங்ஸ்டர்ஸ் எல்லாம் விளையாடி அவங்களோட செலிಬ್ರೇಷನ್ ಬರ್ಡೇ ಸೆಲೆಬ್ರೇಷನ್ ಎಂಜಾಯ್ பண்ணியிருக்குது. ತುಂಬ ಖುಷಿಯಾದ ವಿಚಾರ ಏನು ಅಂದರೆ ನಮ್ಮ ಕಿಶೋರ್ ಅವರು ಆತ್ಮೀಯ ಸ್ನೇಹಿತ ಈ ಒಂದು ಅಪ್ಪು ಉತ್ಸವ ಅನ್ನೋ ಒಂದು ಕಾರ್ಯಕ್ರಮವನ್ನು ತುಂಬ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಯಾಕೆ ಅರ್ಥಪೂರ್ಣ ಅಂದರೆ ಇಲ್ಲಿ ಸಾಕಷ್ಟು ಜನ ಮಕ್ಕಳೇ ಇದ್ದಾರೆ, ಮಕ್ಕಳೇ ಪರ್ಫಾರ್ಮ್ ಮಾಡ್ತಿರೋದು. ಸೊ ನಮ್ಮ ಗೆಳೆಯ ಅಪ್ಪು ತುಂಬ ಆತ್ಮೀಯ ಸ್ನೇಹಿತ, ಅವ್ರಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಸೊ ಎಷ್ಟೇ ಕ್ರೌಡ್ ಇದ್ದರೂ ಅವ್ರು ಎಷ್ಟೇ ಬ್ಯುಸಿ ಇದ್ರೂ ಯಾರೇ ಮಕ್ಕಳು ಎಲ್ಲಿ ಫೋಟೋ ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ, ಫೋಟೋ ಕೊಡ್ತಾ ಇದ್ದ ಅಷ್ಟು ಚೆನ್ನಾಗಿ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದ. ಹಾಗಾಗಿ ನೀವು ಮಕ್ಕಳನ್ನೆಲ್ಲ ಸೇರಿಸಿ ಒಂದು ಕಾರ್ಯಕ್ರಮ ಮಾಡೋದು, ಅಪ್ಪು ಉತ್ಸವ ಅಂತ ಮಾಡ್ತಾ ಇರೋದು ನಿಜಕ್ಕೂ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. ನಾವು ಈ ಸ್ಟೇಜಿಗೆ ಬರಬೇಕಂದ್ರೆ ನಾವು ತುಂಬ ಕಷ್ಟಪಟ್ಟು, ತುಂಬ ಅವಮಾನಗಳನ್ನು, ತುಂಬ ಬೆದರಿಕೆಗಳನ್ನು ಎಲ್ಲ ಎದುರಿಸಿ ಇವತ್ತು ನಾವು ಈ ಸ್ಟೇಜಿಗೆ ಬಂದಿದ್ದೀವಿ. ಆದರೆ ಎಲ್ಲೋ ಇರಬೇಕಾಗಿರುವಂತಹ ನಮ್ಮ ಟ್ಯಾಲೆಂಟನ್ನು ಗುರುತಿಸಿ ಅಥವಾ ನಮ್ಮ ಸೇವೆಯನ್ನು ಗುರುತಿಸಿ ಇವತ್ತು ಅಪ್ಪು ಉತ್ಸವದಲ್ಲಿ ಅವಾರ್ಡನ್ನು ಕೊಡ್ತಾ ಇರೋದು ಅಥವಾ ನಮಗೆ ಒಂದು ಸನ್ಮಾನವನ್ನು ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ. ಇದಕ್ಕೆ ಮುಖ್ಯ ಕಾರಣವಾದಂತಹ ನಮ್ಮ ವಾಹಿನಿಯ ಕಿಶೋರ್ ಕುಮಾರ್ ಸರ್ ಅವರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು. ಈ ಸ್ಟೇಜು ನನಗೆ ಕೊಟ್ಟಿದ್ದಕ್ಕೆ ಕಿಶೋರ್ ಸರ್ ತುಂಬ 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 ಸಂತೋಷವಾಗಿದೆ. ಐ ಬಿ ವೆರಿ ಪ್ರೌಡ್ ಟು ಬಿ ಹಿಯರ್ ಇನ್ ಫ್ರಂಟ್ ಆಫ್ ಸೋ ಮೆನಿ ಲೆಜೆಂಡ್ಸ್ ಆರ್ ಸಿಟಿಂಗ್ ಹಿಯರ್. ಐ ವಾಸ್ ವೆರಿ ಹ್ಯಾಪಿ ಟು ಬಿ ಇನ್ ಫ್ರಂಟ್ ಆಫ್ ದಿಸ್ ಶೋ. ಕಿಶೋರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಲಾಸ್ಟ್ 1 ಇಯರಿಂದ ನನಗೆ ಒಂದು ಪರಿಚಯ. ಸೊ ಅವರಿಂದ ನಾನು ಇವತ್ತು ಹೇಳ್ತೀನಿ, ಅವರಿಂದ ಇವತ್ತು ಇಲ್ಲಿ ಕೂತಿದ್ದೀವಿ. ಸೊ ಲೆಜೆಂಡ್ಸ್ ಮುಂದೆ ಇವತ್ತು ನಾನಿನ್ನ ಚಿಕ್ಕ ಹುಡುಗ, ಏಜ್ 22, ಅವರಿಂದ ನಾವು ಇವತ್ತು ಇಲ್ಲಿ ಕೂತಿದ್ದೀವಿ. ಮಾತಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ, ಬಟ್ ಸ್ಟಿಲ್ ಐ ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ. ನನಗಾಗಲಿ ನಮ್ಮ ಸ್ಟೂಡೆಂಟ್ಸ್ಗಾಗಲಿ ತುಂಬ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಸೊ ತುಂಬ ಬೆಳ್ಕೊ ಬಂದಿವಿ. ನನ್ನ ತಮ್ಮ ಕಿಶೋರ್ ಕಳೆದ 15 ವರ್ಷದಿಂದ ನಿರಂತರವಾಗಿ ಏನಾದರೂ ಕೆಲಸ ಮಾಡ್ತಾ ಇರ್ತಾನೆ, ಕಾರ್ಯಕ್ರಮ ಮಾಡ್ತಾ ಇರ್ತಾನೆ, ಸುಮ್ಮನೆ ಇರೋದೇ ಇಲ್ಲ. ಬಟ್ ಸಾವಿರಾರು ಜನ ಮಕ್ಕಳಿಗೆ ಒಳ್ಳೊಳ್ಳೆ ವೇದಿಕೆಗಳನ್ನು ಕೊಟ್ಟಿದ್ದಾರೆ. ಆ ವೇದಿಕೆಯಿಂದ ಮಕ್ಕಳು ಸಾಕಷ್ಟು, ನಾನು ಕೂಡ ಕಾರ್ಯಕ್ರಮಗಳು ಕರೆದಾಗ ಸರ್ ನಾವು ಕಿಶೋರ್ ಸರ್ ಕಾರ್ಯಕ್ರಮದಲ್ಲಿ ಬಂದಿದ್ದು ಅಂತ ಭೇಟಿಯಾಗಿ ಅವ್ರ ಪೇರೆಂಟ್ಸ್ ಎಲ್ಲ ಮಾತಾಡಿಸ್ತಿರ್ತಾರೆ, ಖುಷಿಯಾಗುತ್ತೆ. ಅದನ್ನು ನೋಡಿ ನಾನು ಫಸ್ಟ್ ಭಾರತದಲ್ಲಿ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಮಾಡಿದಾಗ ಕಿಶೋರ್ನ ನೋಡಿ ಕರ್ನಾಟಕಕ್ಕೆ ಉಪಾಧ್ಯಕ್ಷನಾಗಿ ಮಾಡಿದೆ. ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ಗೆ ಈಗ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದು ಕೂಡ ಒಂದು ಹೆಮ್ಮೆಯ ವಿಷಯ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ ನಾನು ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂದರೆ ಎಲೆಮರೆಕಾಯಿಗಳನ್ನ ಗುಡಿಸುವಂಥ ಕಾರ್ಯಕ್ರಮಗಳಾಗಬೇಕಂತ. ಸೊ ನಮ್ಮ ಒಂದು ಕಲಾವೇದಿಕೆಯಿಂದ ಈಗಾಗಲೇ ಮಿನಿಮಮ್ ಅಂದರು 15,000 ಜನ ಎಲೆಮರೆಕಾಯಿಗಳನ್ನ ಕಲಾವಿದರನ್ನ ನಮ್ಮ ಒಂದು ಇದು ನಿಮ್ಮ ವಾಹಿನಿ ಗುಡಿಸಿದೆ. ಹಾಗೆಯೇ ನಮಗೆ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದನೂ ನಮಗೆ ಒಂದು ಸನ್ಮಾನ ಸಿಕ್ಕಿದೆ. ಏನಕ್ಕಂದರೆ 8,000 ಜನಕ್ಕೆ ನಾವು ಅವಾರ್ಡ್ ಕೊಟ್ಟು ಗೌರವಿಸಿದ್ದೀವಿ. ಸೊ ಹಾಗಾಗಿ ಲಾಸ್ಟ್ ಸೆಪ್ಟೆಂಬರಲ್ಲಿ ನಮಗೆ ಲಂಡನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ನಮಗೆ ಒಂದು ಅವಾರ್ಡ್ ಸಿಕ್ಕಿದೆ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ. ಅಸಂಖ್ಯಾತ ಕಲಾಭಿಮಾನಿಗಳ ಹೃದಯದಲ್ಲಿ ಅಮರವಾಗಿರುವ ನಮ್ಮೆಲ್ಲರ ಪ್ರೀತಿ ಅಪ್ಪು, ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಶ್ರದ್ಧಾಂಜಲಿ, ಭಾವಾಂಜಲಿ, ಪುಷ್ಪಾಂಜಲಿ.
ಸತಸತಮಾನಗಳೇ ಉರುಳಲಿ, ನಾ ಅಳಿದರು ನೀ ಅಳಿದರು, ಕೊನೆಗೊಬ್ಬ ಕನ್ನಡಿಗನು ಉಳಿದರು. ಕನ್ನಡಮಯವಾಗೋದು ಕನ್ನಡ ನಾಡಿಯಲ್ಲ, ಆ ಒಬ್ಬ ಕನ್ನಡಿಗ ನೀನಾಗುವ, ಈ ತಾಯಿಯ ಋಣವ ತೀರಿಸುವ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕಿಶೋರ್ನ ನಾನು ಬಿಗಿನಿಂಗ್ ಡೇಸಿಂದ ನೋಡ್ತಾ ಇದ್ದೀನಿ. ಪ್ರತಿ ತಿಂಗಳು ಅಥವಾ 2 ತಿಂಗಳಿಗೊಂದ್ಸಲ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಸೊ ಅಪ್ಪು ಉತ್ಸವ ಅಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡ್ತಿರೋದು ಖುಷಿ ಆಗ್ತಾ ಇದೆ. ಕಿಶೋರ್ ಅವರು ಬಂದು ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ಐ ವಾಸ್ ಸರ್ಪ್ರೈಸ್. ಏನಕ್ಕೆ ನನ್ನನ್ನು ಆಹ್ವಾನ ಮಾಡ್ತಿದ್ದಾರೆ ಅಂತ ಆವಾಗ ಅನ್ನಿಸ್ತು, ಅವ್ರ ಜರ್ನಲಿಸಮ್, ನಾವು ಲಾ ಮತ್ತು ಜರ್ನಲಿಸಮ್ ಎರಡೂ ಒಟ್ಟಿಗೆ ಮಾಡಿದಾಗ ಲಾ ಅನ್ನೋದು ಎಷ್ಟು ತೋರಿಸ್ಬೋದು ನಾವು ಜನತೆಗೆ ಅನ್ನೋದನ್ನು ಒಂದು ವೇದಿಕೆ ಮಾಡಿಕೊಟ್ಟಿದ್ದು ಕಿಶೋರ್ ಅವ್ರಿಗೆ ಇಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. Thank you so much for honoring me and inviting me, Kishorji, on this function. It is our proud and honor to be here and be part of Prince's, So thank you so much and Jai Hind, Jai Karnataka. ಕಿಶೋರ್, ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಮಾಡಿದ್ಯಾ. ನೀನು ಮನ್ಸು ಮಾಡಿದರೆ ಈ ಒಂದು ಈವೆಂಟ್ ಮಾಡೋ ಜಾಗದಲ್ಲಿ ಒಂದು ಮ್ಯೂಸಿಕಲ್ ನೈಟು ಇನ್ನೊಂದು ಮತ್ತೊಂದು ಏನೋ ಮಾಡಿದರೆ ಇನ್ನೊಂದಷ್ಟು ದುಡ್ಡು ಮಾಡ್ಬೋದಾಗಿತ್ತು. ಬಟ್ ಆದರೆ ಒಳ್ಳೆ ಮನಸ್ಸಿಟ್ಕೊಂಡು ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಆ್ಯಂಡ್ ಅಪ್ಪು ಉತ್ಸವ, ಅಪ್ಪು ಅವ್ರಿಗೆ ನಾನು ಹೇಳಿದಾಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಸೊ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮಕ್ಕಳಿಗೋಸ್ಕರ ಮಾಡಿರೋಂಥದ್ದು ಸ್ಪೆಷಲ್ಲಾಗಿ ತಂದೆ ತಾಯಿಗೂ ಇಷ್ಟ ಆಗಿದೆ, ಮಕ್ಕಳಿಗೂ ಇಷ್ಟ ಆಗಿದೆ, ಎಲ್ರಿಗೂ ಇಷ್ಟ ಆಗಿದೆ. ಇದೇ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾರೆ. ನಿನ್ನ ಎಲ್ಲ ಒಳ್ಳೆ ಕೆಲಸದಿಂದ ನಾವು ಸಹ ಇರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಿಶೋರ್ ಒಬ್ಬನೇ ಅಲ್ಲ, ಅವ್ರ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಎಸ್ಪೆಷಲಾಗಿ ಮುಂದೆ ಕೂತಿಯೋ ನೋಡಿ ಅವ್ರ ತಾಯಿಯವರು, ನೀವು ನಂಬ್ತಿರೋ ಇಲ್ಲ, ನಾನು ಪ್ರೆಸ್ ಮೀಟ್ ಹೋದಾಗಿಂದ ಹಿಡಿದು ಇವಾಗವರೆಗೂ ಅವ್ರ ಮೊಬೈಲ್ ಇಳಿಸಿದ್ದು ನಾನು ನೋಡೇ ಇಲ್ಲ ಇವತ್ತು ನೋಡಿ. ಅದು ಎಷ್ಟು GB ಮೆಮೊರಿ ತಂದು ಕೊಟ್ಟಿದ್ದಾರೋ ಕಿಶೋರ್ ನನಗೆ ಗೊತ್ತಿಲ್ಲ. ಮೇ ಬಿ ಅದು GB ಎಲ್ಲ TV ಅನ್ಸುತ್ತೆ, ಹಾರ್ಡ್ ಡಿಸ್ಕ್ ಕೊಡಿಸ್ಬಿಟ್ಟಿದ್ದೀರಾ ನೀವು. ನಮಸ್ಕಾರಮ್ಮ. ನಿಮ್ಮ ಪ್ರೀತಿ ಲವಲವಿಕೆ ಈ ವಯಸ್ಸಲ್ಲಿ ಇದೆಯಲ್ಲ, ನಿಜಕ್ಕೂ ಖಂಡಿತವಾಗ್ಲೂ ಸ್ಫೂರ್ತಿ. ನಾವು ಅಪ್ಪು ಉತ್ಸವ ಅಂತ ನಾವು ಒಂದು ಟ್ಯಾಗ್ಲೈನ್ ಕೊಟ್ಟಾಗ ನಮ್ಗೆ ಬರೀ ಅಪ್ಪು ಉತ್ಸವ ಬೇಡ, ಅದ್ರ ಜೊತೆ ಇನ್ನೊಂದು ಒಂದು ಲಿಂಕ್ ಮಾಡೋಣ ಅಂದಾಗ ನಮಗೆ ಬಂದಿದೆ ಕಿಡ್ಸ್ ಕಾರ್ನಿವಲ್ ಅಂತ. ಸೊ ಮಕ್ಕಳಿಗೆ ಒಂದು ಅವಕಾಶ ಕೊಡೋಣ ಅಂತ. ಸೊ ಬೆಳಿಗ್ಗೆ ಎಲ್ಲ ಆಲ್ಮೋಸ್ಟ್ 270 ಜನ ಭರತನಾಟ್ಯಂ ಮಕ್ಕಳು ಈ ಒಂದು ವೇದಿಕೆಯಲ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ ತೋರಿಸಿದ್ರು. ಸೊ ಇವಾಗ ಬೇರೆ ಬೇರೆ ಡಿಫ್ರೆಂಟ್ ಪ್ರೀ ಸ್ಕೂಲ್ ಅವರಾಗಿರ್ಬೋದು ಇಂಡಿವಿಜುವಲ್ ಆಗಿ ಬಂದು ಎನ್ರೋಲ್ ಆಗಿ ತಮ್ಮ ಮಕ್ಕಳ ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನ ಕೂಡ ನೀವು ಭಾಗವಹಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್.